ಇದನ್ನು ತೆಗೆದ್ರೆ ಈ ಫಿಲ್ಟರ್ ಕಾಣುತ್ತೆ. ಈ ಫಿಲ್ಟರ್ನ ಓಪನ್ ಮಾಡಬೇಕು. ಇನ್ಸ್ಟಾಲು ರಿಮೂವ್ ಅಂತ ಇದೆಯಲ್ಲ, ರಿಮೂವ್ ಸೈಡ್ ಪ್ರೆಸ್ ಮಾಡಿ ಫಿಲ್ಟರ್ನ ತೆಗಿಬೇಕು. ಈ ಮೇಲ್ಗಡೆ ರಿಂಗ್ ತೆಗೆದ ಮೇಲೆ ಫಿಲ್ಟರ್ ಬರುತ್ತೆ ನಿಮಗೆ. ಇದರಲ್ಲಿರೋದು ಎರಡೇ ಇಂಪಾರ್ಟೆಂಟು, ಬಟ್ ವೆರಿ ಪ್ರೀಶಿಯಸ್. ಅದರಲ್ಲಿರೋದು ಎರಡೇ ಇಂಪಾರ್ಟೆಂಟು. ಒಂದು, ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಒಂದು ಏನು ಕಾಸ್ಟ್ಲಿಯೆಸ್ಟ್ ವಾಟರ್ ಮಿಷಿನ್ ಸೇಲ್ ಮಾಡ್ತಾ ಇದೀವಿ ಅಂತ ಏನು ಹೇಳ್ತಾ ಇರ್ತೀನಲ್ಲ ನಿಮಗೆ, ಅದು ಇದೇ ಮಿಷಿನು. ಬಟ್ ಆ ಮಿಷಿನ್ ಏನಪ್ಪ ಅಂದರೆ ಅವಾಗವಾಗ ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡಲಿಲ್ಲ ಅಂದರೆ ಈ ವೆಹಿಕಲ್ಗಳೆಲ್ಲ ಹೆಂಗೆ ಸರ್ವಿಸ್ ಮಾಡ್ತೀವಲ್ಲ, ಆಯಿಲ್ ಚೇಂಜ್ ಮಾಡಬೇಕು ಇದೆಲ್ಲ ಅಂತೇಳಿ, ಅದೇ ಥರ ಈ ಮಿಷಿನಲ್ಲಿ ಕೂಡ, ಈ ಮಿಷಿನಲ್ಲಿ ಏನಿರುತ್ತೆ, ಟೈಟಾನಿಯಂ ಪ್ಲೇಟ್ಸ್ ಅಂತ ಇರುತ್ತೆ. ಕಾಸ್ಟ್ಲಿಯೆಸ್ಟು, ಪ್ರೀಶಿಯಸ್ಸು. ಆ ಟೈಟಾನಿಯಂ ಪ್ಲೇಟ್ಸಲ್ಲಿ ಅಯೋನೈಸೇಷನ್ ಆಗಿ ಬರುತ್ತೆ. ಇದು ಪ್ರತಿಯೊಬ್ಬರು ತಿಳ್ಕೊಬೇಕು. ಯಾಕಂದರೆ ಮುಂದೆ ಒಂದು ಕಾಲ ಬರುತ್ತೆ, ಪ್ರತಿಯೊಬ್ಬರು ಅವ್ರವ್ರ ಹೆಲ್ತ್ ಕಾಪಾಡ್ಕೋಬೇಕು ಅಂದರೆ ಇದು 100% ಈ ವಾಟ್ರೇ ಕುಡಿಬೇಕಾಗತ್ತೆ. ಹಂಗಾಗಿ ಆ ಮಿಷಿನಲ್ಲಿ ಏನೋ ಒಂದು ಸರ್ವಿಸ್ ಇಂಪಾರ್ಟೆಂಟ್ ಇದೆ, ಅದೊಂದು ವಿಷಯನ ತಿಳ್ಕೊಳ್ಳಿ. ಯಾಕಂದರೆ ಎಲ್ಲರೂ ಪ್ಯೂರ್ ವಾಟರ್ ಪ್ಯೂರಿಫೈರ್ ಹಾಕ್ಕೊಂಡು ವಾಟ್ರ್ ಕುಡಿತಾ ಇರ್ತೀರಾ, ಬಟ್ ಅದು ಹೆಲ್ತಿ ವಾಟ್ರ್ ಆಗಿರಲ್ಲ. ಆ ವಾಟರ್ ಪ್ಯೂರಿಫೈರಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಕುಡಿತಾರೆ. ಈ ವಾಟರು ಎಲ್ಲ ಸೆಲೆಬ್ರಿಟಿಗಳು ಕುಡಿತಾರೆ. ಹಂಗಾಗಿ ವಿಷಯನ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಇದು. ಯಾಕಂದರೆ ತಿಳ್ಕೊಂಡ್ಲೇಬೇಕು ಕಂಪಲ್ಸರಿ. ಮುಂದೆ ಒಂದು ಕಾಲ ಈ ಮಿಷಿನ್ನ ಹಿಡ್ಕೊಂಡು, ಮಿಷಿನ್ನ ಮನೇಲಿ ಇಟ್ಕೊಂಡು ಜೋಪಾನವಾಗಿ ನೋಡಿಕೊಂಡು ನೀರು ಕುಡಿಯೋವಂಥ ಕಾಲ ಮುಂದೆ ಬರುತ್ತೆ. ಯಾಕಂದರೆ ಇದರಲ್ಲಿ ಅಂಥ ನಿಮಗೆ ಹೆಲ್ತಿಯಾಗಿರುತ್ತೆ ನೀರು. ಅಸಿಡಿಟಿ ಕಡಿಮೆ ಆಗುತ್ತೆ, ಜಾಯಿಂಟ್ ಪೇನ್ಗಳು ಕಡಿಮೆ ಆಗುತ್ತೆ, ಏಜ್ ಕಡಿಮೆ ಆಗುತ್ತೆ. ಕಡಿಮೆ ಮೀನ್ಸ್ ಏಜನ್ನ ಪ್ರೊಟೆಕ್ಟ್ ಮಾಡಿದ್ರೆ, ಏಜ್ ಆಗದಿದ್ದಂಗೆ. ಮತ್ತು ತಿಂದಿದ್ದು ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ತುಂಬ ಪ್ರಾಪರ್ಟೀಸ್ ಇದೆ. ಅದು ಡೆಮೋ ನೋಡಿದ್ರೆ ಗೊತ್ತಾಗತ್ತೆ. ಬೇಕು ಅಂದರೆ ಡೆಮೋ ಲಿಂಕು ಇದೆ ನಮ್ಮ ಇನ್ನೊಂದು ಅಕ್ವಾಬ್ಲೇಸ್ ಚಾನಲಲ್ಲಿ. ಅಕ್ವಾಬ್ಲೇಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಇದೆ. ಓಕೆ, ಸರಿ, ಈಗ ಬಿಡಿ. ಅದು ಇದೇ ಮಿಷಿನ್ ಹೇಳಿದ್ನಲ್ಲ, ಇದನ್ನ ಸರ್ವಿಸ್ ಮಾಡಬೇಕು. ಇದ್ರ ಒಳಗಡೆ ಟೈಟಾನಿಯಂ ಪ್ಲೇಟ್ಸ್ ಇದೆ ಒಳಗಡೆ. ಇಲ್ಲಿ ಒಂದು ಫಿಲ್ಟರ್ ಇರುತ್ತೆ, ಬಟ್ ಫಿಲ್ಟರ್ ಎಲ್ಲ ಏನಾಗಿಲ್ಲ. ಇದರಲ್ಲಿ ಒಂದು ಫಿಲ್ಟರ್ ಇದೆ, ತೋರಿಸ್ತೀನಿ ನಿಮಗೆ ಆ ಫಿಲ್ಟ್ರು. ಈಗ ಅದನ್ನ ಸರ್ವಿಸ್ ಮಾಡಬೇಕಾಗಿತ್ತು, ಅದೊಂದು ಕೆಲಸ ಪೆಂಡಿಂಗ್ ಉಳಿದಿತ್ತು. ಆ ಸರ್ವಿಸ್ ಮಾಡೋದು ನೋಡಿ ಏನು ಮಾಡ್ಬೋದು ಅಂತೇಳಿ. ಎಲ್ಲಿರುತ್ತೆ ಟೈಟಾನಿಯಂ ಪ್ಲೇಟ್ಸ್, ಎಲ್ಲಿರುತ್ತೆ, ಹೆಂಗೆ ಮಾಡ್ಬೋದು ಅನ್ನೋದು ಒಂದು ನಾಲೆಡ್ಜ್ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ನಾಲೆಡ್ಜ್ ತಿಳ್ಕೊಳ್ಳಿ. ಫಸ್ಟ್ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಇದೆಯೋ ಇಲ್ಲೋ ಅಂತ ನೋಡ್ಕೊಂಡ್ಬಿಡ್ತೀನಿ. ಏನೇನು ಸ್ಪೇರ್ ಅಂದರೆ ನೋಡಿ, ಅದು ಫಿಲ್ಟರ್ CPU ಅಂತ ಹೇಳ್ತೀವಿ, ಇದೊಂದು ಬೇಕು ಅದಕ್ಕೆ. CPU ಅಂತ ಕರಿತೀವಿ. ಆ ಫಿಲ್ಟರ್ ಬದಲಿಗೆ ಹಾಕಬೇಕು, ಇಲ್ಲಾಂದರೆ ಫಿಲ್ಟರ್ ಚೋಕ್ ಆಗಿಬಿಡುತ್ತೆ. ಇನ್ನು ಅದು ಬಿಟ್ಟರೆ ಸಿಟ್ರಿಕ್ ಆಸಿಡ್ ಅಂತ ಹೇಳಿ, ಸಿಟ್ರಿಕ್ ಪೌಡ್ರ್ ಇದೆ. ಆ್ಯಕ್ಚುಲಿ ಕ್ಲೀನಿಂಗ್ ಪೌಡ್ರ್ ಅಂತ ಇದೆ ನೋಡಿ. ಇಲ್ಲಿ ಇನ್ಗ್ರೀಡಿಯೆಂಟ್ ಸಿಟ್ರಿಕ್ ಆಸಿಡ್, ಇನ್ಗ್ರೀಡಿಯೆಂಟ್ ಅಂತ ಹಾಕಿದ್ರೆ ನೋಡಿ, ಸಿಟ್ರಿಕ್ ಆಸಿಡ್ ಇಲ್ಲಿದೆ. ಕ್ಲೀನಿಂಗ್ ಪೌಡ್ರ್ ಅಂತ ಹೇಳ್ತೀವಿ ಇದನ್ನು. ಇದು ಒಂದು 3 ಪೌಚ್ ಹಾಕಬೇಕು, ಒಂದು 3 ಪೌಚ್ ಹಾಕಬೇಕಿದು. ಆಮೇಲೆ ಇದಾದಮೇಲೆ ಪಂಪು, ಇದು ಬಕೆಟ್ ಪಂಪ್ ಒಂದು ತೆಗೆದೆ ನೋಡಿ ಹೊರಗಡೆ. ಇದು ಬಕೆಟ್ ಪಂಪು. ಈ ಬಕೆಟ್ ಪಂಪಿಂದ ನೀರು ಬಕೆಟಲ್ಲಿಟ್ಟು ಪಂಪ್ ಮಾಡೋದು. ಇದು ಅದ್ರ ಒಳಗಡೆ ಹಾಕೋದು. ಅದ್ರ ಒಳಗಡೆ ಹಾಕಿ ಸಿಟ್ರಿಕ್ ಆಸಿಡ್ನ ಹಾಕಿ ರನ್ ಮಾಡಬೇಕು. ಏನು ಮಿಷಿನ್ ತೋರಿಸ್ನಲ್ಲ ನಿಮಗಿದು, ಈ ಮಿಷಿನ್ ಒಳಗಡೆ ಪೈಪ್ಲೈನ್ ಟೈಟಾನಿಯಂ ಪ್ಲೇಟ್ಸ್ ಇರುತ್ತೆ ಒಳಗಡೆ. ಆ ಟೈಟಾನಿಯಂ ಪ್ಲೇಟ್ಸ್ ಒಳಗಡೆ ಇರೋವಂಥದ್ದು ಸಿಟ್ರಿಕ್ ಆಸಿಡ್ ಹೋಗಿ ಅಲ್ಲಿರೋಂಥ ಡಿಸ್ಕೇಲಿಂಗ್ ಮಾಡುತ್ತದು. ಈ ಬೋರ್ ನೀರುಗಳಲ್ಲಿ ಬಂದು ಯಾರು ಬಂದ್ರು ಅನ್ಸುತ್ತಲ್ಲಿ. ಓಕೆ, ಯಾಕೋ ತೂರಾಡ್ಕೊಂಡು ಹೋಯ್ತಾರಲ್ಲ, ಬಿಡಿ. ಯಾರೋ ಬಂದ್ರಲ್ಲಿ, ನಮ್ಮ ಅಂಗಡಿಗೆ ಬರ್ತಾರೆ ನಾನು ನೋಡಿದೆ, ಯಾಕೋ ಬಂದಿಲ್ಲ ಅವರು. ಏನೋ ಹೇಳ್ತಾ ಇದ್ದೆ ನಿಮಗೆ. ಇದರಲ್ಲಿ ಟೈಟಾನಿಯಂ ಪ್ಲೇಟ್ಸ್ ಅಂತ ಏನಿದೆ ಅದನ್ನು ಡಿಸ್ಕೇಲಿಂಗ್ ಮಾಡಬೇಕು. ಡಿಸ್ಕೇಲಿಂಗ್ ಅಂತ ಹೇಳ್ತೀವಿ ಅದನ್ನು. ಸುಮಾರು ಡಿಸ್ಕೇಲಿಂಗ್ ಅಂದರೆ ಗೊತ್ತಿರುತ್ತೆ, ವೈಟ್ ಪ್ಯಾಚಸ್ ಆಗಿರುತ್ತೆ ಮಧ್ಯ. ಅದನ್ನು
ಬೈಫರ್ಕೇಟ್ ಮಾಡಿ ತೆಗಿಬೇಕು. ಅದಕ್ಕೆ ಒಂದು ಮಿನಿಮಮ್ 2 ಅವರ್ಸ್ ರನ್ ಮಾಡಬೇಕು. ಈ ಪೈಪ್ಗಳಲ್ಲಿ ಏನಿದೆಯಲ್ಲ ಇದೇ ಅದ್ರ ಪೈಪ್ಗಳು, ಅದೇ ಅದ್ರ ಪೈಪ್ಗಳು. ನೋಡಿ ಇದು ಈಗ ಏನು ಮಾಡ್ತೀನಿ ಅಂತ ನೋಡಿ, ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮಗೆ. ಇದು ಪಂಪು ಬಕೆಟಲ್ಲಿ ಹಾಕ್ಬೇಕು. ಆಕ್ಚುಲಿ ಅದು ಬಕೆಟ್ ಪಂಪ್ ಅಂತ ಹೇಳ್ತೀವಿ, ಅದು ಬಕೆಟಲ್ಲಿ ಹಾಕ್ಬೇಕು. ಆಮೇಲೆ ಇದು ಸಿಟ್ರಿಕ್ ಆಸಿಡ್, ಇದು ಸಿ ಪಿ ಯು ಅಂತ ಹೇಳ್ತೀವಿ. ಇದು ಆ ಫಿಲ್ಟರ್ ತೆಗ್ದು ಒಳಗಡೆ ಇಲ್ಲೊಂದು ಫಿಲ್ಟರ್ ಇರುತ್ತೆ, ಆ ಫಿಲ್ಟರ್ ತೋರಿಸ್ತೀನಿ ನಿಮಗೆ. ಅದು ಒಂದೇ ಕಾಸ್ಟ್ಲಿ ಅಂತ ಫಿಲ್ಟರ್ ಅಂತ ಇರೋದು. ಇನ್ನು ಅದು ಬಿಟ್ಟರೆ ಟೈಟಾನಿಯಂ ಪ್ಲೇಟ್ಸ್ ಇರುತ್ತೆ ಅದರಲ್ಲಿ. ಓಕೆ, ಈಗ ಇದಕ್ಕೆ ಒಂದು ಬಕೆಟ್ ಬೇಕು. ನೋಡಿ ಒಂದು ಬಕೆಟ್ ಇದೆ. ಬಕೆಟಲ್ಲಿ ನೀರು ತುಂಬ್ಕೋಬೇಕು. ಫಸ್ಟು ಬಕೆಟಲ್ಲಿ ಸ್ವಲ್ಪ ನೀರು ಮಾಡ್ತೀವಿ. ಸ್ವಲ್ಪ ಬಕೆಟಲ್ಲಿ ನೀರು ತುಂಬಿ ಆ ಪಂಪ್ ಏನಿದೆಯಲ್ಲ, ಪಂಪ್ ಮುಳುಗೋಷ್ಟು ಇರಬೇಕು. ಅದು ರನ್ ಆಗಬೇಕು. ಅದು ಕಂಟಿನ್ಯೂಸ್ ಫ್ಲೋ ಕೊಟ್ಟು ರನ್ ಮಾಡಬೇಕು ಸಿಸ್ಟಮಿಗೆ. ಏನಿಲ್ಲ, ತುಂಬ ಸಿಂಪಲ್ ಇರುತ್ತದೆ. ಇದು ಏನಕ್ಕೆ ಮಾಡಬೇಕು ಅಂದರೆ ಸರ್ವಿಸ್ ಅಂತ ಹೇಳ್ತೀವಿ ಇದನ್ನ. ಆಕ್ಚುಲಿ ಸರ್ವಿಸ್, ಅದರಲ್ಲಿ ಟೈಟಾನಿಯಂ ಪ್ಲೇಟ್ಸು ಪರ್ಫಾರ್ಮೆನ್ಸ್ ಡೌನ್ ಆಗತ್ತೆ ಅನ್ನೋ ಉದ್ದೇಶಕ್ಕೆ. ಈಗ ಸ್ವಲ್ಪ ಏನೋ ಪರ್ಫಾರ್ಮೆನ್ಸ್ ಡೌನ್ ಆಗಿರ್ಬೋದೇನೋ ಅಂತ ಅನ್ನಿಸ್ತಾ ಇತ್ತು, ಹಂಗಾಗಿ ಈ ಸರ್ವಿಸ್ನ ಮಾಡ್ತಾರದು. ನಾನು ಬೇರೆ ಇನ್ನೇನಿಲ್ಲ ಉದ್ದೇಶ. ಬನ್ನಿ ಈಗ ಇದು ಆಕ್ಚುಲಿ ಶಾಪಲ್ಲೇ ನಾನು ಕನೆಕ್ಷನ್, ವಾಟರ್ ಕನೆಕ್ಷನ್, ಸಿಂಟೆಕ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನೋಡಿ ಇದೇ ಬಕೆಟಲ್ಲಿ ಇದು ಪಂಪ್ ಬಿಡೋದು. ಇದು ನೋಡಿ ಪೈಪ್ ಅಂತ ತಗೊಂಡೆ. ಇದು ಪೈಪು ಇದಕ್ಕೆ ಕನೆಕ್ಷನ್ ಆಗುತ್ತೆ, ಇದ್ರ ಒಳಗಡೆ ಕೂರುತ್ತೆ. ಇದ್ರ ಒಳಗಡೆ ಕೂತು ಇದು ಬಕೆಟ್ ಒಳಗಡೆ ಹೋಗುತ್ತೆ. ಇದನ್ನು ಬಕೆಟ್ ಪಂಪ್ ಅಕ್ವೇರಿಯಮಲ್ಲೆಲ್ಲ ಯೂಸ್ ಮಾಡ್ತಾರೆ. ಅಕ್ವೇರಿಯಮಲ್ಲಿ ತುಂಬ ಯೂಸ್ ಮಾಡ್ತಾರೆ, ಅಂದರೆ ಪಂಪಿಂಗ್ ಸಿಸ್ಟಮಿಗೆ ಯೂಸ್ ಮಾಡ್ತಾರದು. ಅದೇ ಪಂಪನ್ನ ನಾವಿಲ್ಲಿ ಬಕೆಟ್ ಪಂಪ್ ಅಂತ ಕರಿತೀವಿ ಅಷ್ಟೇ, ಬೇರೆ ಏನೇನಿಲ್ಲ ಡಿಫ್ರೆನ್ಸ್. ಅದು ಇದು ವೈರ್ ಏನಿದೆ, ವೈರು ಆಲ್ರೆಡಿ ಜಾಯಿಂಟ್ ಎಲ್ಲ ಹಾಕಿಟ್ಟಿದ್ದೀನಿ. ಅದನ್ನು ಬಿಡಿಸಿ ಅಲ್ಲಿ ಕನೆಕ್ಷನ್ ಕೊಡಬೇಕು. ವೈರ್ ಆಕ್ಚುಲಿ ಇದು ಮುಂಚೆ ಮಾಡಿತ್ತಲ್ವಾ, ಹಂಗಾಗಿ ವೈರ್ ಎಲ್ಲ ರೆಡಿ ಇದೆ. ನೋಡಿ ಇಲ್ಲಿ ಪ್ಲಗ್ ಪಾಯಿಂಟ್ ವರೆಗೂ ಬರುತ್ತೆ ಕನೆಕ್ಷನ್. ಓಕೆ, ಆಮೇಲೆ ಹಾಕೋಣ. ಅದು ಫಸ್ಟ್ ಇದರಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಮುಳುಗೋಷ್ಟಿದ್ರೆ ಸಾಕು. ನೀರು ಸ್ವಲ್ಪ ಜಾಸ್ತಿ ಆಗಿದೆ, ಕರೆಂಟ್ ಹೊಡಿದ್ಬಿಡುತ್ತೆ. ಮತ್ತೆ ನೀರಲ್ಲಿದ್ದರೆ ಕರೆಂಟ್ ಹೊಡಿಯುತ್ತೆ. ನೋಡಿ ಮುಳುಗೋಷ್ಟು ಹಾಕಿದ್ದೀನಿ. ಆಮೇಲೆ ಬೇಕು ಅಂದರೆ ಆಮೇಲೆ ಹಾಕೊಂಡ್ರೆ ಆಯಿತು. ಈಗ ಇದಕ್ಕೆ ಸಿಟ್ರಿಕ್ ಆಸಿಡ್ ಹಾಕ್ಬೇಕು. ಸಿಟ್ರಿಕ್ ಆಸಿಡ್ ಅಂತ ಹೇಳಿ ಇದೆಯಲ್ಲ, ಇದೆ ಸಿಟ್ರಿಕ್ ಆಸಿಡ್ ಅಂತ ಏನು ಹೇಳಿದೆ. ಆ 3 ಪೌಚು ಕಟ್ ಮಾಡಿ ಹಾಕ್ಬೇಕು. ಕತ್ರಿನಲ್ಲಿ ಕಟ್ ಮಾಡಿ ಹಾಕೋದು. ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ, ಜಸ್ಟ್ ಒಂದು ನೋಡ್ಕೊಳ್ಳಿ ಇನ್ಫಾರ್ಮೇಶನ್ನು. ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಯಾಕಂದರೆ ಮುಂದೆ ಈ ಅಯೋನೈಸ್ಡ್ ವಾಟರ್ ಮಿಷಿನು ಪ್ರತಿ ಮನೇಲೂ ಆಗತ್ತೆ. ಪ್ರತಿ ಮನೇಲೂ ಅಯೋನೈಸ್ಡ್ ವಾಟರ್ ಏನಿದೆಯಲ್ಲ, ಇದು ಮಿಷಿನು ಕಂಪಲ್ಸರಿ ಯೂಸ್ ಮಾಡೋಂಥ ಟೈಮ್ ಬರುತ್ತೆ. ಈಗ ಈ 3 ಪೌಚು ಕಟ್ ಮಾಡ್ತೀನಿ ನೋಡಿ. ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ನೋಡಿ. ಇವಾಗ ಇದು ಕಟ್ ಮಾಡಿದ್ದೀನಿ. ಇದು ಡು ನಾಟ್ ಈಟ್ ಅಂತ ಇದೆ ಇದರಲ್ಲಿ, ಅವ್ರು ಹಾಕಿದ್ದಾರೆ ನೋಡಿ. ಹಿಂಗೆ ಕಾಣ್ತಾ ಇರ್ಬೋದು ನಿಮಗೆ, ಡು ನಾಟ್ ಈಟ್ ಅಂತ ಇದೆ. ಡು ನಾಟ್ ಈಟ್ ಅಂದ್ರೆ ಏನಪ್ಪ ಅಂದ್ರೆ ತಿನ್ಬಾರ್ದು ಅಂತ. ಇದು ಸಿಟ್ರಿಕ್ ಆಸಿಡ್, ಇದು ಕೆಮಿಕಲ್. ಆಕ್ಚುಲಿ ಇದು ಕೆಮಿಕಲ್. ಓಕೆ, ಈ ಕೆಮಿಕಲ್ನ ನೇಮ್ ಕ್ಲೀನಿಂಗ್ ಪೌಡರ್ ಅಂತ ಹೇಳ್ತಾರೆ. ಇದು ಇಂಗ್ರೀಡಿಯೆಂಟ್ಸು ಸಿಟ್ರಿಕ್ ಆಸಿಡ್. 30 ಗ್ರಾಮ್ ಇದೆ, ಒಂದು ಪೌಚು 30 ಗ್ರಾಮ್. ನಾನು ಮೂರು ಪೌಚ್ ಯೂಸ್ ಮಾಡ್ತಾರೆ, ಅಂದರೆ 90 ಗ್ರಾಮ್. ಇನ್ನು ಜಾಸ್ತಿ ಬೇಕು ಅಂದರೆ ಜಾಸ್ತಿನ ಹಾಕ್ಬೋದು. ಸಾಕು, ಇಷ್ಟು ಸಾಕು ಅನ್ಸತ್ತೆ. ಈಗ ತುಂಬ ಸರ್ವಿಸ್ ಮಾಡಿ ನೋಡಿದ್ದೀವಿ, ಇಷ್ಟು ಸಾಕು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸಿಟ್ರಿಕ್ ಆಸಿಡ್ ಇದು ಕೆಮಿಕಲ್ಲು. ಡು ನಾಟ್ ಈಟ್ ಅಂತ ಇದೆ, ತಿನ್ನೋಂಗಿಲ್ಲ. ಇದು ಹೆಂಗಿರುತ್ತೆ ಇದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ವೈಟ್ ಇದೆ, ಪೌಡ್ರು ವೈಟ್, ಸಕ್ಕರೆ ಥರ ಇರುತ್ತೆ ನೋಡೋಕ್ಕೆ. ನೋಡಿ, ನೋಡೋಕ್ಕೆ ಸಕ್ಕರೆ ಥರನೇ ಇದೆ.
ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ ಸಕ್ಕರೆ ಥರನೇ ಕಾಣುತ್ತೆ ಕಾಳುಗಳು. ಕೈಯಲ್ಲಿ ಹಾಕೊಂಡು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಸೇಮ್ ಸಕ್ಕರೆ ಥರ ಇದೆ. ಮತ್ತೆ ಯಾರು ಸಕ್ಕರೆ ಅನ್ಕೋಬೇಡಿ, ಸಿಟ್ರಿಕ್ ಆಸಿಡ್. ಇದು ಕಂಪನಿಯಿಂದಾನೇ ಬಂದಿರೋದು, ಎನಾಜಿಕ್ ಕೆಂಗನ್ ಕಂಪನಿಯಿಂದಾನೇ ಸಪ್ಲೈ ಆಗಿರೋಂಥದ್ದು. ಅಲ್ಲಿಂದಾನೇ ನಾವು ತರಿಸೋದು. ಯಾಕಂದ್ರೆ ಮಾರ್ಕೆಟಲ್ಲಿ ಸಿಗೋವಂಥದ್ದಕ್ಕೆ ಅಷ್ಟೊಂದು ನಮಗೆ ಕ್ವಾಲಿಟಿ ಸಿಗಲ್ಲ, ಬೇರೆದು ಅಷ್ಟು ಕ್ವಾಲಿಟಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಕಂಪ್ನಿಯಿಂದಾನೇ ತರಿಸ್ತೀವಿ, ಡೈರೆಕ್ಟ್ ತರಿಸ್ತೀವಿ. ಈಗ ನೋಡಿ, ಒಂದು ಹಾಕ್ದೆ, ಇನ್ನು 2 ಕಟ್ ಮಾಡಿದ್ದೀನಿ ನೋಡಿ. ಒಟ್ಟು 3 ಹಾಕ್ತಾ ಇದ್ದೀನಿ. ಅಂದರೆ ಇದು ನೀರಿಗೆ ಮಿಕ್ಸ್ ಆಗಬೇಕಿದ್ದು, ಅದೇನು ಹಾಕಿದೆಯಲ್ಲ ನೀರಿಗೆ ಮಿಕ್ಸ್ ಆಗುತ್ತೆ. 2 ಆಯಿತು, ಇನ್ನೊಂದಿದೆ 3. ಇದು ಇನ್ನು ಸ್ವಲ್ಪ ಆಮೇಲೆ ನೀರು ಹಾಕಬೇಕಾಗತ್ತೆ. ಈಗ 3 ಪೌಚ್ ನೋಡಿ, 3 ಪೌಚನ್ನು ಖಾಲಿ ಆಯಿತು. ಈಗ ಇದು ಸ್ವಲ್ಪ ಮಿಕ್ಸ್ ಮಾಡಬೇಕು, ಸ್ವಲ್ಪ ಅಳ್ಳಾಡಿಸ್ಬಿಡಿ. ಅಳ್ಳಾಡಿಸಿದ್ರೆ ಸ್ವಲ್ಪ ಡೈಲ್ಯೂಟ್ ಆಗುತ್ತದೆ. ನೀರು ಶೇಕ್ ಮಾಡಿದ್ರೆ ಅದು ಡೈಲ್ಯೂಟ್ ಆಗಿಬಿಡುತ್ತೆ. ಡೈಲ್ಯೂಟ್ ಆದಮೇಲೆ ತುಂಬ ನೀರಿಗೆ ಮಿಕ್ಸ್ ಆಗಿರುತ್ತೆ ಆಲ್ರೆಡಿ. ನೀರು ಸರ್ಕ್ಯುಲೇಟ್ ಮಾಡೋದಷ್ಟೇ ಕೆಲಸ. ನೋಡಿ, ಎಲ್ಲ ಕರಗ್ತಾ ಐತೆ, ಸ್ವಲ್ಪ ಇದೆ, ಅದು ಕರಗ್ಬಿಡತ್ತೆ ಈಗ. ಓಕೆ, ಕರಗ್ತು. ಇನ್ನೇನು ಸ್ವಲ್ಪ ಕರಗ್ಬಿಡ್ತಾ ಇಲ್ಲ. ಈಗ ಇದು ರೆಡಿ ಆಯಿತು. ಈಗ ಪೈಪ್ ಕನೆಕ್ಷನ್ ಮಾಡ್ಕೊಳ್ಳೋಣ ಫಸ್ಟು. ಈ ಪೈಪ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ, ಈ ಮಿಷಿನಲ್ಲಿ ಇದೆ ನೋಡಿ, ಮಿಷಿನಲ್ಲಿ ಇನ್ಪುಟ್ ಅಂತೀವಿ, ಇದನ್ನು ಇಲ್ಲಿಗೆ ಕೊಡಬೇಕು. ಇದು 2 ಔಟ್ಪುಟ್ಟು ತೊಗೊಂಬಂದು ಇದರಲ್ಲಿ ಬಿಡಬೇಕು. ಇಷ್ಟೇ ಕೆಲಸ ಇರೋದು, ಸಿಂಪಲ್ ಅಷ್ಟೇ ಕೆಲಸ ಇರೋದು. ಅದಕ್ಕೂ ಮುಂಚೆ ಏನೇನೋ ಪಾಯಿಂಟ್ಗಳಿದೆ ಮಾಡಬೇಕು ಅಂತೇಳಿ, ಅದು ಮಿಸ್ ಮಾಡ್ಕೊಳಂಗಿಲ್ಲ. ಲಾಸ್ಟ್ ವಿಡಿಯೋವರೆಗೂ ನೋಡಿ, ಲಾಸ್ಟ್ವರೆಗೂ ನೋಡಿ, ಒಂದು ಅಂದಾಜು ಸಿಗುತ್ತೆ ನಿಮಗೆ, ಕ್ಲಾರಿಟಿ ಸಿಗುತ್ತೆ ಏನು ಮಾಡ್ಬೋದು ಅಂತೇಳಿ. ಈಗ ನಾವೇನು ಮಾಡಿದ್ವಿ, ಸಿಟ್ರಿಕ್ ಆಸಿಡ್ನ ಹಾಕಿದ್ವಿ ನೀರಲ್ಲಿ, ಬಕೆಟ್ ಪಂಪಿಗೆ ಸಿಟ್ರಿಕ್ ಆಸಿಡ್ ಹಾಕಿದ್ವಿ. ಓಕೆ, ಈಗ ಪೈಪ್ನ ತೆಗೆದು ಪೈಪ್ನ ಅಲ್ಲಿಗೆ ಜೋಡಿಸ್ಬೇಕು. ಇವಾಗ ನೋಡಿ, ಈ ಪೈಪ್ನ ತೆಗೆದು ಏನು ಈ ಮಿಷಿನ್ ಹೇಳಿದ್ನಲ್ಲ, ಈ ಮಿಷಿನಿಂದ ಈ ಪೈಪ್ನ, ಇದು ಇನ್ಪುಟ್ ಇತ್ತು, ಇಲ್ಲಿ ಕನೆಕ್ಷನ್ನು ನೋಡಿ, ಇದು ಕನೆಕ್ಷನ್ ಇದ್ದಿದ್ದು ಇಲ್ಲಿಗೆ ಬಕೆಟ್ ಪಂಪ್ ಕನೆಕ್ಷನ್ ಕೊಟ್ಟಿದ್ದೀನಿ. ಬಕೆಟ್ ಪಂಪ್ ಕನೆಕ್ಷನ್ ಇಲ್ಲಿಗೆ ಕೊಟ್ಟಿದ್ದೀನಿ. ಈಗ ಇದು ಆನ್ ಮಾಡಿದ್ರೆ ಇಲ್ಲಿಂದ ನೀರು ಹೋಗಿ 2 ಕಡೆಯಿಂದನೂ ನೀರು ಬರುತ್ತೆ. ಈ 2 ಕಡೆಯಿಂದ ಏನು ನೀರು ಬರುತ್ತಲ್ಲ, ಇದು 2 ತೊಗೊಬಂದು ಬಕೆಟಿಗೆ ಬಿಡಬೇಕು. ಇದು 2 ಪೈಪು, ಆ ಪೈಪು ಈ ಪೈಪು 2 ಕೂಡ ಬಕೆಟಿಗೆ ಬಿಡಬೇಕು. ಅಂದರೆ ಇದರಲ್ಲಿ ಹೋಗಿದ್ದು ಇವೆರಡರಲ್ಲೂ ಬರಬೇಕು. ಈ ಕೆಲಸ ಆದಮೇಲೆ ಇನ್ನೂ 2 ಪಾಯಿಂಟ್ ಇದೆ ಮೇಯ್ನು. ಅದೇನಪ್ಪ ಅಂದರೆ, ಇದರಲ್ಲಿ ಒಂದು ಫಿಲ್ಟರ್ ಹೇಳಿದ್ನಲ್ಲ, ಕಾಸ್ಟ್ಲಿ 10,500 ಇದೆ ಈಗಿನ ಪ್ರೈಸು. ಇದರಲ್ಲಿ ಒಂದು ಫಿಲ್ಟರ್ ಅಂತ ಹೇಳಿದ್ನಲ್ಲ, ಅದು ತೋರಿಸ್ತೀನಿ ನೋಡಿ. ಇದು ಬಾಕ್ಸಲ್ಲಿ ಏನಿದೆ, ಈ ಬಾಕ್ಸ್ ಒಳಗಡೆ ಇದೆ. ಇದನ್ನು ತೆಗೆದ್ರೆ ಈ ಫಿಲ್ಟರ್ ಕಾಣುತ್ತೆ. ಈ ಫಿಲ್ಟರ್ನ ಓಪನ್ ಮಾಡಬೇಕು. ಇನ್ಸ್ಟಾಲು ರಿಮೂವ್ ಅಂತ ಇದೆಯಲ್ಲ, ರಿಮೂವ್ ಸೈಡ್ ಪ್ರೆಸ್ ಮಾಡಿ ಫಿಲ್ಟರ್ನ ತೆಗಿಬೇಕು. ಈ ಮೇಲ್ಗಡೆ ರಿಂಗ್ ತೆಗೆದ ಮೇಲೆ ಫಿಲ್ಟರ್ ಬರುತ್ತೆ ನಿಮಗೆ. ಇದರಲ್ಲಿರೋದು 2 ಇಂಪಾರ್ಟೆಂಟು, ಬಟ್ ವೆರಿ ಪ್ರೀಶಿಯಸ್. ಅದರಲ್ಲಿರೋದು 2 ಇಂಪಾರ್ಟೆಂಟು. ಒಂದು ಫಿಲ್ಟರು, ಇನ್ನೊಂದು ಟೈಟಾನಿಯಂ ಪ್ಲೇಟ್ಸು. ಮೇಜರ್ ಬಟ್ ದುಡ್ಡಿರೋದೇ ಅದಕ್ಕೆ. ಕಾಸ್ಟ್ಲಿ ಯಾಕೆ ಅಂದರೆ ಅದೇ ಉದ್ದೇಶಕ್ಕೆ. ಬನ್ನಿ, ಈಗ ನೋಡಿ, ಇದೇ ಫಿಲ್ಟ್ರ್ ತೆಗಿತೀನಿ ನೋಡಿ. ಈಗ ಇದೇ ಫಿಲ್ಟರ್ ಜೊತೆ ಓರಿಂಗ್ ಬರುತ್ತೆ. ಆ ಓರಿಂಗ್ ಇಲ್ಲೇ ಉಳ್ಕೊಂಡಿದೆ, ಅದನ್ನು ಕೂಡ ತೆಗಿತೀನಿ. ಇದೇ ಓರಿಂಗ್ 2, ಇವು ಸಿಗೋದಿಲ್ಲ ಎಲ್ಲೂ. ಬರ್ತಾ ಇಲ್ಲ, ಅದು ಸ್ವಲ್ಪ ಸ್ಕ್ರೂ ಡ್ರೈವರ್ ಏನಾದ್ರು ಹಾಕಿ ತೆಗಿಬೇಕು. ಇದೇ ಓರಿಂಗ್ ಇದ್ರದ್ದು ಅದಕ್ಕೆ ಹಾಕ್ಬಿಡ್ತೀನಿ. ಈಗ ನೋಡಿ, ಅದಕ್ಕೆ ಹಾಕಿಟ್ಬಿಡೋಣ. ನೆಕ್ಸ್ಟ್ ಮತ್ತೆ ಯೂಸ್ ಆಗ್ಬೇಕಲ್ವ ಅದು. ಇದೇ ಫಿಲ್ಟರ್ ಚೆನ್ನಾಗಿದೆ. ಫಿಲ್ಟರ್ ಏನಾಗಿಲ್ಲ, ಇದು FC1 ಅಂತ ಫಿಲ್ಟ್ರು ಚೆನ್ನಾಗಿದೆ.
ಆ ಫಿಲ್ಟರ್ ಬದಲಿಗೆ ಇದನ್ನ ಹಾಕ್ತಾ ಇದೀವಿ, CPU ಅಂತ ಕರಿತೀವಿ. ಇದು ಆ ಫಿಲ್ಟರ್ ಬದಲಿಗೆ ಹಾಕ್ತಾ ಇರೋದು. ಇದು ಫಿಲ್ಟರ್ ಬದಲಿಗೆ ಏನಕ್ಕಪ್ಪ ಅಂದ್ರೆ ಅಲ್ಲಿ ವಾಟರ್ ಸರ್ಕ್ಯುಲೇಟ್ ಆಗ್ಬೇಕಲ್ಲ, ಇಲ್ಲಾಂದ್ರೆ ನೀರು ಲೀಕೇಜ್ ಆಗಿ ಹೊರಗಡೆ ಬರ್ತದೆ. ಇದು ಜಸ್ಟ್ ಪ್ರೆಸ್ಸಿಂಗ್ ನೋಡಿ, ಸಿಂಪಲ್ ಮನೆಯಲ್ಲೇ ಯಾರು ತಗೊಂಡಿರ್ತೀರ ಮಿಷಿನ್ ಅವರೇ ಮಾಡ್ಕೋಬಹುದು. ಬಟ್ ಸ್ವಲ್ಪ ಟೆಕ್ನಿಕಲ್ ಇರೋದ್ರಿಂದ ಕನ್ಫ್ಯೂಷನ್ಸ್ ಆಗತ್ತೆ, ಗೊತ್ತಾಗಲ್ಲ. ಈಗೇನು ರಿಮೂವ್ ಮಾಡಿದ್ದೆ ಮತ್ತಿದನ್ನು ಹಾಕಿ ಅದೇ ಥರ ಲಾಕ್ ಮಾಡ್ತೀನಿ. ಈಗ ಲಾಕ್ ಆಗಿ CPU ಫಿಟ್ ಆಯ್ತು. ಈಗ CPU ಫಿಟ್ ಆಗಿದೆ, ಓಕೆನಾ? ಕನ್ಫ್ಯೂಸ್ ಆಗಿಬಿಡಿ. ಈಗ CPU ಫಿಟ್ ಆಯಿತು, ಫಿಲ್ಟ್ರ್ ಹೊರಗಡೆ ಇದೆ. ಇದು ಒಂದು ಪಾಯಿಂಟು ಕನೆಕ್ಷನ್ಗಳು, ಮೇನ್ ಪಾಯಿಂಟು. ನೆಕ್ಸ್ಟು ಈ ಪಾಯಿಂಟು. ಇದಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈಗ ಮಿಷಿನಿನ ಆನಲ್ಲಿದೆ ನೋಡಿ, ಮಿಷಿನ್ನ ಪ್ಲಗ್ ಪಾಯಿಂಟಿಂದ ರಿಮೂವ್ ಮಾಡಬೇಕು. ಓಕೆ, ಇದು ಮರೆಯಂಗಿಲ್ಲ, ಇದು ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಪ್ಲಗ್ ಪಾಯಿಂಟಲ್ಲಿ ಬಿಡಬಾರ್ದು, ಯಾಕಂದರೆ ವಾಟರ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಉದ್ದೇಶಕ್ಕೆ. ಈಗ ಅದನ್ನ ಆಫ್ ಮಾಡಿ ತೆಗೆದ್ಬಿಡ್ತೀನಿ. ಓಕೆ, ಈ ಕೆಲಸನೂ ಮುಗೀತೀಗ. ಪ್ಲಗ್ ಪಾಯಿಂಟಿಂದ ರಿಮೂವ್ ಮಾಡಾಯ್ತು. ಪ್ಲಗ್ ಪಾಯಿಂಟಿಂದ ರಿಮೂವ್ ಮಾಡಿದ್ದು. ನೆಕ್ಸ್ಟು ಈಗ ರೆಡಿ ಇದೆ. ಈಗ ಇದು ಕನೆಕ್ಷನ್ ಆಗಿದೆ, ಬಕೆಟ್ ಪಂಪ್ ಅದರೊಳಗಡೆ ಇದೆ, ಈ ಪೈಪು ಎರಡೂ ಇದರಲ್ಲೇ ಬಿಟ್ಟಿದೆ. ಈಗ ಮೋಟ್ರು ರನ್ ಮಾಡಬೇಕೀಗ. ಯಾಕೋ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತೈತೆ ಮೋಟ್ರು. ಇದಕ್ಕೆ ಏನಾರ ಮಾಡಬೇಕು. ಇದಕ್ಕೆ ಇದ್ರ ಕೆಳಗೆ ಹಾಕಿದ್ರೆ ಸರಿಯಾಗುತ್ತೆ. ಈ ಪೈಪು ಇದ್ರ ಕೆಳಗಡೆ ಬಂದರೆ ಸರಿಯಾಗಿಬಿಡುತ್ತೆ. ಇಲ್ಲಿ ಈಗ ಅದ್ರ ಕೆಳಗೆ ಹಾಕ್ದೆ ನೋಡಿ, ಇವಾಗ ನೀಟಾಗಿ ಕುತ್ಕೊಂತು. ಈ ಪೈಪ್ ಒಂದಿದೆ, ಮಿಷಿನ್ ನೋಡಿ. ಈಗ ಪ್ಲಗ್ ಹಾಕಿ ಆನ್ ಮಾಡೋಣ. ಪ್ಲಗ್ ಹಾಕಿ ಆನ್ ಮಾಡಿದ್ರೆ ನಿಮಗೆ ಕೆಲಸ ಆಲ್ಮೋಸ್ಟ್ ರನ್ ಆಯಿತು. ಈಗ ರನ್ ಆಗ್ತಾ ಇದೆ. ಆ್ಯಕ್ಚುಲಿ ಇದರಲ್ಲಿರೋ ನೀರು ಖಾಲಿ ಆಗುತ್ತೆ. ಈ ಪೈಪಲ್ಲಿ ಮೇಲ್ಗಡೆ ಬರೋದ್ರ ಪೈಪಲ್ಲಿ ನೀರು ಬರಬೇಕು, ಪ್ಲಸ್ ಈ ಪೈಪಲ್ಲಿ ಕೂಡ ನೀರು ಬರಬೇಕು. ಎರಡೂ ಬರ್ತಾ ಇದೆ. ನೋಡಿ, ಎರಡೂ ಬರ್ತಾ ಇದೆ. ಓಕೆ, ಈಗ ಸ್ವಲ್ಪ ಗೊತ್ತಾಗಿರ್ಬೇಕು ಏನು ಮಾಡಿದೆ ನಾನು ಅಂತೇಳಿ. ಇಲ್ಲಿ ಏನಪ್ಪ ಮಾಡಿದೆ ಅಂದರೆ, ನಾನು ಬಕೆಟ್ ಪಂಪ್ ಹಾಕಿದೆ. ಬಕೆಟ್ ಪಂಪ್ ಹಾಕಿ ಅಲ್ಲಿ ಪೈಪ್ ಲೈನ್ನ ತೊಗೊಂಡೋಗಿ ಏನು ಇನ್ಪುಟ್ ಮಿಷಿನ್ ಕೆಂಗನ್ ಮಿಷಿನಿಗೆ ಏನು ಕೆಂಗನ್ ಅಯೋನೈಸರಿಗೆ ಹೋಗುತ್ತಲ್ಲ, ಇನ್ಪುಟ್ಟಲ್ಲಿ ಕನೆಕ್ಷನ್ ಕೊಟ್ಟೆ. ಇನ್ಪುಟ್ ಅಂದರೆ ಬಕೆಟ್ ಪಂಪಲ್ಲಿರೋ ನೀರು, ಬಕೆಟಲ್ಲಿರೋ ನೀರು ಆ ಇನ್ಪುಟ್ಟಲ್ಲಿ ಹೋಗಿ ಔಟ್ಪುಟ್ ಎರಡು ಅಲ್ಕಲೈನ್ ಬರುತ್ತೆ, ಅಸಿಡಿಕ್ ಬರುತ್ತಲ್ಲ, ಎರಡೂ ಪೈಪ್ ತೊಗೊಂಡೋಗಿ ಇಲ್ಲಿ ಬಿಡಬೇಕು. ಇಷ್ಟೇ ಮಾಡಿದ್ದೆ ನೋಡಿ. ಎರಡೂ ಪೈಪಲ್ಲೂ ನೀರು ಬರ್ತಾ ಇದೆ. ಎರಡೂ ಪೈಪಲ್ಲೂ ನೀರು ಬಂದರೆ ಈಗ ಕೆಲಸ ಮುಗೀತು. ಈಗ ಇದೇ ಥರ ರನ್ ಆಗಿ ಬಿಟ್ಬಿಡೋಕೆ ಇದನ್ನಾಗ ಎಷ್ಟೊತ್ತು ಬಿಡ್ಬೇಕಪ್ಪ ಅಂದರೆ, 1 ರಿಂದ 1.5 ಗಂಟೆ, ಮ್ಯಾಕ್ಸಿಮಮ್ 2 ಗಂಟೆನೂ ಬಿಡ್ಬೋದು. ಒಂದು 2 ಅವರ್ಸ್ ಬಿಟ್ಟರು ಸಾಕು. 2 ಅವರ್ಸ್ ಬಿಟ್ಟರು ಅದು ಫುಲ್ಲು ಸರ್ಕ್ಯುಲೇಟ್ ಆಗಿ ಒಳಗಡೆ ಏನು ಇಷ್ಟು ದಿವಸದಿಂದ ಸ್ಕೇಲಿಂಗ್ ಫಾರ್ಮೇಷನ್ ಆಗಿರುತ್ತಲ್ಲ, ಅದೆಲ್ಲ ಪೂರ್ತಿ ಈಚೆ ಬಂದ್ಬಿಡುತ್ತೆ. ಇದು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಂಗನ್ ವಾಟರ್ ಅಯೋನೈಸರ್ ಮಿಷಿನ್ ಇದೆಯಲ್ಲ, ಮುಂದೆ ಒಂದು ಕಾಲ ಬರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಹಾಕ್ಕೋಬೇಕು. ಹೆಲ್ತ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ವಾಟರ್ ಪ್ಯೂರಿಫೈರು ಬೇರೆ ಯಾವ ನೀರು ನಿಮಗೆ ಸೆಟ್ ಆಗಲ್ಲ 100ಕ್ಕೆ 100. ಇದು ಪ್ರಾಡಕ್ಟು ಬಗ್ಗೆ ವಿಷಯ ಗೊತ್ತಿರಲ್ಲ, ತಿಳ್ಕೊಳ್ಳಿ ಫಸ್ಟು. ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬ ಮನುಷ್ಯನೂ ಯೂಸ್ ಮಾಡಬೇಕು ಅಂಥ ಕಾಲ ಬರುತ್ತೆ. ಅಂಥ ಕಾಲ ಇದೆ. ಈಗ ಆಲ್ರೆಡಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ತುಂಬ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇದು 40-50 ವರ್ಷದಿಂದ ಏನಿರ್ತಿತ್ತಲ್ವ ನೀರು, ಅಂಥ ಹೆಲ್ತಿ ವಾಟ್ರ್ ಮಾಡಿಕೊಡೋಂಥ ಮಿಷಿನ್ ಇದು. ಅಲ್ಕಲೈನ್ ವಾಟರ್ ಮಾಡ್ಕೊಡುತ್ತೆ, ಅಯೋನೈಸೇಷನ್ ಪ್ರೊಸೆಸ್ ಆಗಿ. ಇದ್ರ ಹೆಸರು ಏನಪ್ಪ ಅಂದರೆ ಎನರ್ಜಿಕ್ ಕಂಪ್ನಿದು. ಇದು ಜಪಾನ್ ಮೇಡ್ ಕಂಪ್ನಿ.
ಎನರ್ಜಿಕ್ ಕೆಂಗನ್ ವಾಟರ್ ಅಯೋನೈಸರ್ ಅಂತ, ವಾಟರ್ ಅಯೋನೈಸರ್ ಅಂತ ಪ್ರಾಡಕ್ಟ್ ಇದು. ವಾಟರ್ ಪ್ಯೂರಿಫೈರ್ ಅಲ್ಲ, ವಾಟರ್ ಪ್ಯೂರಿಫೈರ್ ಅಲ್ಲಿ ನೀರು ಫಿಲ್ಟರ್ ಮಾಡ್ಕೊಡತ್ತೆ. ನಮಗೆ ನೀರು ಫಿಲ್ಟರ್ ಮಾಡ್ಕೊಡಕ್ಕಿಂತನೂ ಅಸಿಡಿಕ್ಕು ಅಲ್ಕಲೈನ್ ಸಪರೇಟ್ ಆಗುವಂತ ಟೆಕ್ನಾಲಜಿ ಇದು. ಕಂಪಲ್ಸರಿ ಬೇಕು ಪ್ರತಿಯೊಬ್ಬರಿಗೂ, ಎಲ್ಲ ಫ್ಯಾಮಿಲಿ, ಎಲ್ಲ ಮನೆ. ಯಾಕಂದ್ರೆ ಇದು ನೋಡಿ ನಾನು ಅಷ್ಟು ತಲೆ ಕೆಡಿಸ್ಕೊಂಡ ಮೇಲೆ ಇದನ್ನ ಕಂಟಿನ್ಯೂ ಸೇಲ್ ಮಾಡ್ತಾ ಇದ್ದೀನಿ, ಪಬ್ಲಿಸಿಟಿ ಮಾಡ್ತಾ ಇದ್ದೀನಿ. ಓಕೆ, ಯೂಸ್ ಆಗತ್ತೆ ಮುಂದೆ ಒಂದ್ ದಿನ ಈ ವಿಡಿಯೋ ನೋಡ್ತೀರಾ, ಫುಲ್ ವಿಡಿಯೋ ಕ್ಲೀನಾಗಿ ನೋಡ್ತೀರಾ. ಇವಾಗ ನೀವು ನೋಡದಲ್ಲೇ ಇದ್ರು ಇವಾಗ ನಿಮಗೆ ಇಂಟ್ರೆಸ್ಟ್ ಇಲ್ದಲ್ಲೇ ಇದ್ರು ಮುಂದೊಂದ್ ದಿನ ಪೂರ್ತಿ ವಿಡಿಯೋ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈ ಸ್ಟೆಪ್ ಅಲ್ಲಿ ನಾನು ಪೂರ್ತಿ ಹೇಳಿದೀನಿ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ ಇದನ್ನ ಲಾಸ್ಟಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಇದು ತೆಗೆದಾದ್ಮೇಲೆ ಇದು ಒಂದು 2 ಅವರ್ ಹೇಳಿದ್ನಲ್ಲ, 1 ರಿಂದ 1.5 ಗಂಟೆ ಟೈಮು ಅಥವಾ 2 ಅವರ್ ಆದ್ಮೇಲೆ ಈ ಫಿಲ್ಟರ್ ಇದೆ ನೋಡಿ, ಈ ಫಿಲ್ಟ್ರು ಅಲ್ಲಿ ಏನ್ ತೆಗ್ದಿದ್ವಲ್ಲ ಇದೇ ಜಾಗಕ್ಕೆ ಈ ಫಿಲ್ಟರ್ ನಾರ್ಮಲ್ ಆಗಿ ಫಿಟ್ ಮಾಡಬೇಕು. ಆ ಫಿಲ್ಟರ್ ಅದ್ರೊಳಗಡೆ ಫಿಟ್ ಮಾಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ನಾರ್ಮಲ್ ವಾಟರ್ನ ರನ್ ಮಾಡಬೇಕು. ಒಂದು 4-5 ಸ್ವಲ್ಪ 1 ನಿಮಿಷನಾರ ರನ್ ಮಾಡಬೇಕು. ನಾರ್ಮಲ್ ವಾಟರ್ ರನ್ ಮಾಡಿ ಈ ಫಿಲ್ಟರ್ನ ಚೇಂಜ್ ಮಾಡಿದ್ರೆ ಕೆಲಸ ಮುಗೀತು. ಇಷ್ಟೇ. ಮತ್ತೇನು ಮಿಷಿನ್ ಏನ್ ನಿಮಗೆ ಪ್ರೊಸೆಸ್ ಮುಂಚೆ ಏನಿತ್ತಲ್ಲ ಪರ್ಫಾರ್ಮೆನ್ಸ್, ಫಸ್ಟ್ ಟೈಮ್ ತಗೊಂಡಾಗ ಹೊಸ ಮಿಷಿನ್ ಪರ್ಫಾರ್ಮೆನ್ಸ್ ಹೆಂಗಿದೆ ಆ ರೀತಿ ಪರ್ಫಾರ್ಮೆನ್ಸ್ ಆಗ್ಬಿಡತ್ತೆ. ಒಳ್ಳೆ ಮತ್ತೆ ಪವರ್ಫುಲ್ ವಾಟರ್ ಬರಕ್ ಶುರು ಆಗುತ್ತೆ. ಇದು ಮೇನ್ ಮೇಂಟೆನೆನ್ಸ್ ಕಂಪಲ್ಸರಿ ಪ್ರತಿಯೊಬ್ರು ರೆಗ್ಯುಲರ್ ಆಗಿ ಮಾಡಬೇಕು. ಮಿಷಿನಿಗೆ ಮಾಡಲೇಬೇಕು, ಮಾಡಿಸ್ಬೇಕು. ನೀವು ಮಾಡಕ್ ಗೊತ್ತಾಗ್ಲಿಲ್ವಾ, ಮಾಡಿಸಿ, ಸರ್ವಿಸ್ ಮಾಡಿಸ್ಬೇಕು. ಮೇನ್ ಸರ್ವಿಸ್ ಮಾಡಿಸ್ಬೇಕು. ಇಲ್ಲಾಂದ್ರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡಿದ್ದ ಮಿಷಿನು ಪರ್ಫಾರ್ಮೆನ್ಸ್ ಡೌನ್ ಆಗಿರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಇದು ಹರೀಶ್ ಶೆಟ್ಟಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಲು. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.